ಫೋನ್ ಮಾಡಿದ್ಲೇನಪ್ಪ ಶಕ್ತಿ? ಹ್ಞೂ ನಮ್ಮ ಮಾಡಿಲ್ಲ, ಇಷ್ಟೊಂದು ಗಂಟ ಮಾತಾಡಿದೆ. ಕೊಡು ಅತ್ತೆ ಇದ್ರೆ ಅಂತ ಅಂದ್ಲು. ಇಲ್ಲ ಎಲ್ಲ ಹೋಗೈತಮ್ಮ ಅಂತಂದೆ. ನೀನು ಇರಲಿಲ್ಲ ಬಿಡು, ಆಮೇಲೆ ಮಾಡ್ತೀನಿ. ಇವಾಗ ಮಾಡಬೇಡ ಅಂತ ಅಂದ್ಲು, ಯಾಕಂದರೆ ಸ್ವಲ್ಪ ಅವರು ಏನೋ ಇಲ್ಲಿ ಬ್ಯುಸಿಯಾಗಿದ್ದಾರೆ. ಅದಕ್ಕೆ ಇವಾಗ ಮಾಡಬೇಡ, ನಾನೆಲ್ಲ ಮಾಡ್ತೀನಿ ಫ್ರೀ ಆದಾಗ ಅಂದ್ಲು. ಅದಕ್ಕೆ ಮಾಡ್ದಾಗ ಕೊಡ್ತೀನಿ ಬಿಡು. ಅಯ್ಯೋ ನಿನ್ನ ಜೊತೆ ಮಾತಾಡೋಕ್ಕಂತೂ ಭಾಳ ಇಷ್ಟಪಡ್ತಾಳೆ ಕಣಮ್ಮ. ಭಾಳ ಇಷ್ಟಪಡ್ತಾಳೆ. ಅತ್ತೆ ಇದ್ರೆ ಕೊಡು ಅಂತಿರ್ತಾಳೆ ಯಾವಾಗ್ಲೂ. ಫೋನ್ ಮಾಡ್ದಂಗೆಲ್ಲ ಅತ್ತೆ ಏನು ಮಾಡ್ತೈತೆ ಅಂತ ಕೇಳ್ತಾ ಇರ್ತಾಳೆ. ಹ್ಞೂ, ನನಗಂತೂ ಭಾಳ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಹೇಳು. ಆಗ ಹಂಗೆ ಅಡ್ಜಸ್ಟ್ ಆಗೋರು ಆಗಬೇಕು ಸೊಸೆಯರು. ಅತ್ತೆರಿಗೆ ಅಡ್ಜಸ್ಟ್ ಆಗೋ ಅಂಥವ್ರು ಆಗಬೇಕು. ಅಲ್ಲ ಅಡ್ಜಸ್ಟ್ ಆಗೋರಂತೆ. ಅಡ್ಜಸ್ಟ್ ಆಗೋರು ಇರ್ಬೇಕಂತೆ. ನಾನು ನನ್ನ ಗಂಡನ ಕರ್ಕೊಂಡು ನಾನು ಬೇರೆ ಹೋಗ್ತೀನಿ. ಬೇರೆ ಹೋಗಿ ನಾನು ನನ್ನ ಗಂಡ ಬುದ್ಧಿವಂತಿಕೆಯಿಂದ ದುಡ್ಕೊಬೋದು ನೋಡಬೇಕು ಅಷ್ಟೇ. ಇಂಥವ್ರನ್ನ ಹೆಚ್ಕೊಂಡ್ರೆ ಆಗಲ್ಲ. ಬೇರೆ ಕರ್ಕೊಂಡು ಹೋಗಿ ಸುಮ್ಮನೆ ನಾನು ಆಗಲೆಲ್ಲ ತವ್ರ ಮನೆಗೆ ಹೋದ್ರೆ ಬೆಲೆ ಇರಲ್ಲ. ನನ್ನ ಗಂಡನ ಕರ್ಕೊಂಡು ಸುಮ್ಮನೆ ನಾನು ಬೇರೆ ಇರೋದು ಒಳ್ಳೆಯದು. ಯಾವಾಗಲೂ ಮೈದ್ನ ನನ್ನ ಮೈದ್ನಿಗೆ ಯಾವಾಗಲೂ ಸಣ್ಣ ಮಗ. ಈ ಅಪ್ಪನಿಗೆ ಇದು ಅರ್ಥವಾಗಲ್ಲ, ಏನಿಲ್ಲ. ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಅಪ್ಪಗೆ ಏನೋ ಸ್ವಲ್ಪ ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ಬೇಕು. ನಾವು ಒಂದು ಕಂತಾಳೆ ಹೇಳಮ್ಮ ನಿನಗೆ. ಭಾಳ ಚೆನ್ನಾಗಿ ಒಂದು ಕಂತಾಳೆ. ಪಾಪ ಹೊರಗೆ ಹೋಗೋಣ. ನೀವೇನೇನೋ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡೋಣ, ನೋಡೋಣ ಅದಲ್ಲಿ ಮಾತಾಡ್ಸೋಣ. ದೊಡ್ಡಮ್ಮನ ಹೊರಗೈತೇನ? ದೊಡ್ಡಮ್ಮನು ಹೊರಗೈತೆ. ಅಲ್ಲೇ ಕೂತ್ಕೊಂಡೈತೆ ನೋಡು. ಇವತ್ತು ಚೆನ್ನಾಗಿ ಮಾತಾಡ್ತಾಳೆ. ಅಡ್ಜಸ್ಟ್ ಆಗ್ತಾಳೆ ಹೇಳಪ್ಪ. ಇವಳು ಅಡ್ಜಸ್ಟ್ ಆಗೋದೇ ಇಲ್ಲ ಇವಳು. ಇವಳು ಬಿಟ್ಟಾಕ್ಬಿಡ್ತು ನಾವು ಪಟ್ಟಿ ಹೊಳ್ದೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ಗೆ ಅವಳು ಸೊಸೆ ಬಂದುಬಿಟ್ರೆ ಅವಳು ಸಾಕು ನಮಗೆ. ಎಂತ ಚೆನ್ನಾಗಿ ನಮಗಂತೂ ಮಾತಾಡ್ಸೋದಾಗಲಿ. ಅಯ್ಯೋ ಅತ್ತೆ ಅಂತ ಹೇಳಿ ನೆನ್ನೆ ಸಹ ಬಂದಿದ್ದು ನಮಗೇನೋ ಭಾಳ ಸಂತೋಷ ಆಗ್ಬಿಡ್ತು. ಹೆಂಗೋ ಬಂದ್ಬಿಟ್ಲಲ್ಲ ನಮ್ಮ ಮನೆಗೆ ಅಂತ. ನಿಮ್ಮ ಅದಕ್ಕೆ ಏನೇನೋ ಹೇಳಿರಂತಮ್ಮ ಮಟ್ಟೂರಿಗೆ. ನಿಮ್ಮ ಅದಕ್ಕೆ ಒಳ್ಳೆಯವರಲ್ಲ. ಇವಳು ಹಂಗೆ ಮತ್ತೆ ಬಾ. ಅವಳು ಹಂಗೇನೆ ಬಾ. ಹೆಂಗೆ ಮಾತಾಡ್ತಾ ಇದ್ದಾರೆ ತಾಯಿ ಮಗ ಇಬ್ರು. ಇನ್ನು ಅವಳು ಬಂದುಬಿಟ್ರೆ ಈ ಅಮ್ಮನಿಗೆ ಹಿಡಿಯೋಕ್ಕಾಗಲ್ಲ. ಇರಲಿ ಅವಳು ಸಣ್ಣ ಸೊಸೆತಾಗಿ ಮಾಡಿಸ್ಕೊಂಡು ಸಣ್ಣ ಮಗಂತಾಗೇನೆ ಎಲ್ಲ ಇರಲಿ. ನಾನು ನನ್ನ ಗಂಡ ಬೇರೆ ಹೋಗ್ತೀವಿ. ಬೇರೆ ಹೋಗ್ಕೊಂಡು ಬೇರೆ ಮಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಇರ್ತೀವಿ ಸುಮ್ಮನೆ. ಇವ್ರಂತೆ ಆಡಿದೆ ಆಗಲ್ಲ. ಬರೀ ನಾವು ಹಿಂಗೆ ಹೋಗೋದೇನೆ. ನಾನು ನನ್ನ ಗಂಡ ಬೇರೆ ಮನೆ ಮಾಡ್ಕೊಂಡಿರೋದು ಒಳ್ಳೆಯದು. ಏನು ಹಿಂಗೆ ಯೋಚನೆ ಮಾಡ್ತಾ ಇದ್ದಾಳೆ ಇವಳು? ಏನು ಸಾನ್ವಿ? ಏನಿಲ್ಲ ಕಣಪ್ಪ. ನಿಮ್ಮಮ್ಮ ಏನೂ ನಿನ್ನ ತಮ್ಮ ಬೈಕಮ್ಮರ್ ನನ್ನ ಅದಕ್ಕೆ ನೋಡ್ತಾ ಇದ್ದೆ. ಇವರು ಅಡ್ಜಸ್ಟ್ ಆಗಲ್ಲ. ಇವಳು ನನ್ನ ಸೊಸೆ ಅವಳು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ ಅಂತ ಹೇಳ್ತಿತ್ತು ನಿಮ್ಮಮ್ಮ. ಹೇಳಪ್ಪ ಹಿಂಗೆ ಆದರೆ ಆಗಲ್ಲ. ಸುಮ್ಮನೆ ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗೋಣ ಬಾ. ನಿಮ್ಮಮ್ಮ ಇವಾಗ ಏನು ಸಣ್ಣ ಮಗ ಸಣ್ಣ ಸೊಸೆ. ಇವಾಗ ನೆನ್ನೆ ಸಹ ಮದುವೆ ಆಗ ಹುಡುಗಿ ಇಲ್ಲಿ ಕರ್ಕೊಂಬಂದಿದ್ದ. ಏನೋ ಇಷ್ಟಪಡ್ತಾ ಇದ್ದಾನಂತೆ ನಿನ್ನ ತಮ್ಮ. ಆ ಹುಡುಗಿ ಯಾರ ಶಕ್ತಿ ಅಂತ ಅವಳ ಹೆಸರು. ಅವಳು ಇವಾಗ ಮದುವೆ ಮಾಡ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ. ಇವ್ರಿಗೆ ಮದುವೆ ಮಾಡ್ಕೋಬೇಕು ಅಂಬೋದು ಭಾಳ ಆಸೆ ಐತೆ. ಮದುವೆ ಮಾಡ್ಕೊಂಡು ಕರ್ಕೊಂಬರ್ಬೇಕು ಅಂತ ಪ್ಲಾನ್ ಮಾಡವ್ರೆ ಇನ್ನೂ. ಪ್ಲಾನ್ ಮಾಡವ್ರಲ್ಲ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಹೆಂಗಾನ ಇರ್ಲಾಡು. ಸುಮ್ಮನೆ ನಮ್ಮ ಪಾಡಿಗೆ ನಾವು ಬೇರೆ ಹೋಗೋಣ ಬಾ. ಈ ನಿಮ್ಮ ಅಮ್ಮಯ್ಯ ಹೆಂಗೆ ಅಂದರೆ ಅಪ್ಪ ಇರೋ ಅಂಥವ್ರಿಗೊಂದು ಇಲ್ದ ಅಂಥವ್ರಿಗೊಂದು. ಇವಾಗ ಅವಳು ಚೆನ್ನಾಗಿದ್ದಾಳಲ್ಲ ಮನೆ ಕಡೆಗೆ ಸ್ವಲ್ಪ ಚೆನ್ನಾಗಿದ್ದಾರಂತೆ. ಅಯ್ಯೋ ಏನು ಹಂಗೆ ನನ್ನ ಸೊಸೆ ಹಿಂಗೆ ಅಂತ ಏನು ಇವನು ಪೂಟ ಹೊಡ್ಕೊಂಬಂದು ಇವನು ಎಲ್ಲರಿಗೂ ತೋರಿಸಿದ್ದೆ. ಏನು ಮಾಡೋದು? ನೀನು ಬುದ್ಧಿವಂತ ಆಗ್ಬೇಕಣಪ್ಪ. ನಿನ್ಗೇನು ಬರೆಗೈ ಮಾಡ್ತಾರೆ. ನಿನ್ನ ತಮ್ಮಂದು ಹಿಡ್ದು ದುಡಿತಾನ, ಅವನಿಗೆ ಬೆಲೆ ಕೊಡ್ತಾರೆ. ನೀನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ಅವನು ಸುಮಾರಾಗಿ ಹೆಂಗಲ್ಲ ಅಂದ್ರೆ ಒಂದು 15,000 ದುಡಿತಾನೆ ನಿನ್ನ ತಮ್ಮ. ನೋಡಿ ಇವತ್ತು ಅವ್ನಿಗೆ ಎಷ್ಟು ಬೆಲೆ ಕೊಡ್ತಾರೆ. ನೀನು ದುಡಿಲಿಲ್ಲ ಅಂದ್ರೆ ನಿನಗೂ ಬೆಲೆ ಕೊಡಲ್ಲ ಕಣಪ್ಪ. ಅದಕ್ಕೇ ದುಡಿಬೇಕು ಬಾ. ನಾವಿಬ್ರು ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗಿ ಎಲ್ಲನ ಇಟ್ಕೊಂಡು ಸ್ವಲ್ಪ ನಾವು ಬುದ್ಧಿವಂತರಾಗೋಣ. ಕಾಲು ದಾಸಿಗೆ ಹೋದ್ರೇನೆ ಕಣಪ್ಪ ಒಂದಿಟ್ಟು ನಾವು ಮುಂದೆ ಬರೋಕ್ಕಾಗೋದು, ಮನುಷ್ಯರಾಗೋಕ್ಕಾಗೋದು. ಬಿಡತ್ಲಾಗ ಅವ್ರು ಏನೋ ಅಂದರು ಅಂತ ಯಾಕೆ ಸುಮ್ಮನೆ ಅತ್ತಾಗೆ ಬಿಡು. ಮದುವೆ ಆಗಲಿ, ಅವನದು ಮದುವೆ ಆಗಲಿ. ಸ್ವಲ್ಪ ದಿನ ಕಾಯಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅವನದು ಮದುವೆ ಆದಮೇಲೆ ಹೋದರೆ ಚೆನ್ನಾಗೆ. ಇವಾಗಲೇ ಹೋದ್ರೆ ಹೇಳಪ್ಪ, ಇವಾಗಲೇ ಹೋಗ್ತಾ ಇದ್ದಾರೆ ಅಲ್ಲೇನೆ. ಅಣ್ಣ ಏನೋ ಅದಕ್ಕೆ ಮುಂದೆ ನಿಂತ್ಕೊಂಡು ಮದುವೆ ಮಾಡೋ ಅಂಥವ್ರು ಅಂತಾರೆ. ಅದಕ್ಕೇ ಅವನು ಮದುವೆ ಆಗ್ಬಿಡ್ಲಿ ಬಿಡು. ಮದುವೆ ಆದಮೇಲೆ ನಾವಿಬ್ಬರು ಬೇರೆ ಇರೋಕ್ಕಾಗುತ್ತೆ. ಇವಾಗ ಸದ್ಯಕ್ಕೆ ಏನು ಮಾಡಬೇಡ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ, ಸುಮ್ಕಿರು. ನೋಡಿ ನಾನು ಆಗ್ಲೆಲ್ಲನ ಜಗಳ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಅಂತೇಳಿ ಅನುಸರಿಸ್ಕೊಂಡು ಏನು ಬಂದರೂ ಚೆನ್ನಾಗಿರಬೇಕು ಅಂತೇಳಿ ಅನುಸರಿಸ್ಕೊಂಡು ಚೆನ್ನಾಗಿದ್ದೀವಲ್ಲ. ಅದಕ್ಕೆ ಎಲ್ಲರೂ ಚೆನ್ನಾಗಿದ್ಕೊಂಡು ಹೋಗ್ಬೇಕು. ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ನೋಡು ಬಾ, ಅವ್ರು ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾರೆ. ನಮ್ಮ ಮನೇಲಿ ಲೆಕ್ಕಕ್ಕೆ ಇಕ್ಕೊಂಡಿಲ್ಲ. ಸ್ವಲ್ಪ ದಿನ ಮದುವೆ ಆಗತ್ತಕ್ಕ ನೋಡ ನೀರು. ಇವಾಗಲೇ ಇದು ಮಾಡಿದ್ರೆ ಯಾಕೆ ಸುಮ್ಕೆನೆ. ಮದುವೆ ಆಗತ್ತಕ್ಕನ ಸ್ವಲ್ಪ ಕಾಯಬೇಕು. ಕಾದ್ಬಿಟ್ಟು ಆಮೇಲೆ ನಾವು ಮಾತಾಡ್ಬೇಕು. ಈಗಲೇ ಮಾತಾಡಿದರೆ ಅಯ್ಯೋ ನೋಡಪ್ಪ ಅವ್ನು ಇನ್ನೂ ಒಬ್ಬ ಮದುವೆ ಇದ್ದಂಗೆ ಇವ್ರು ಹೆಂಗೆ ಮಾತಾಡ್ತಾರೆ, ಹೆಂಗೆ ಅಂತಾರೆ. ಅದಕ್ಕೇ ನಾವೊಂದು ಮದುವೆ ಆಗಲಿ. ಮದುವೆ ಆದಮೇಲೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಇರೋಕ್ಕಾಗುತ್ತೆ. ನಾನು ಇದೇ ಜಾಗದಲ್ಲಿ ಕೂತ್ಕೊಂಡು ತನ್ವಿ ಜೊತೆ ಮಾತಾಡ್ತಾ ಇದ್ದೆ. ಅವನು ಇವಾಗ ಇದೇ ಜಾಗದಾಗ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ನನ್ನ ಪ್ರೀತಿ ಅವನು ಇಸ್ಕೊಂಡಂಗೆ ಆಯಿತು. ಏನು ಮಾಡೋದು? ನನಗಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ.
ಏನು ಮಾತಾಡಬೇಕು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನನಗೆ ಊಟ ಮಾಡೋದಕ್ಕೂ ಇಷ್ಟ ಆಗ್ತಾಯಿಲ್ಲ, ಹಂಗಾಗ್ಬಿಟ್ಟೈತೆ. ನನಗಂತೂ ತನ್ವಿ ತುಂಬ ನೆನಪಾಗ್ತಾ ಇದ್ದಾಳೆ. ತನ್ವಿನ ಮಾತಾಡಿಸ್ಬೇಕು, ತನ್ವಿ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತೈತೆ. ಏನು ಮಾಡಲಿ? ಥೂ, ಅಯ್ಯೋ, ಹುಡುಗರು ಮರೆಯೋದು ತುಂಬ ಕಷ್ಟ. ಲವ್ ಮಾಡಿರೋಂಥ ಹುಡುಗಿನ ಮರೆಯೋದಿದೆಯಲ್ಲ, ಅಷ್ಟು ಕಷ್ಟ ಅಲ್ಲ. ಹುಡುಗಿಯರು ಬೇಗ ಮರ್ತೋಗ್ಬಿಡ್ತಾರೆ, ಆದರೆ ಹುಡುಗರು ಆ ತನ್ವಿ ಹೆಂಗಾದ್ರೂ ನಾನು ಕೊಟ್ಟಿರೋ ಪ್ರೀತಿನ ಮರೆತು ಆಯವಾಗಿದ್ದಾಳೋ ಗೊತ್ತಿಲ್ಲ. ನನಗಂತೂ ಮರೆಯೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಯಾರ ಹತ್ರ ಹೇಳ್ಕೋಬೇಕು, ಯಾರ ಹತ್ರ ಬಿಡಬೇಕು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಯಾರ ಹತ್ರ ಹೇಳ್ಕೋಬೇಕಪ್ಪ ಈ ನನ್ನ ಕಷ್ಟನ ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ, ಬೇಜಾರಾಗ್ತೈತೆ. ಎಷ್ಟು ತನ್ವಿ ಜೊತೆ ಅಷ್ಟು ಖುಷಿಯಾಗಿದ್ದೋ ಇವತ್ತು ಅಷ್ಟು ನನಗೆ ಬೇಜಾರು ಅನ್ನೋದಾಗ್ತೈತೆ. ತುಂಬ ಬೇಜಾರಾಗಿ ನನಗೆ ಇದನ್ನೆಲ್ಲ ಮರಿಬೇಕಂತಂದರೆ ಏನು ಮಾಡಬೇಕಪ್ಪ ಅಂತ ಅನ್ನಿಸ್ತೈತೆ. ಇದನ್ನೆಲ್ಲ ಮರಿಬೇಕಂತಂದರೆ ನಾನು ಏನು ಮಾಡ್ಬೋದು, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡೋದು? ಅವ್ನು ಮಾತಾಡ್ತಾ ಇರೋದನ್ನ ನನಗೆ ನೋಡಿ 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 ಪಿತ್ತ ನೆತ್ತಿಗೆ ಇರ್ತೈತೆ. ಅವ್ನು ಹಿಂಗೆ ಮಾತಾಡ್ತಾನೆ ಫೋನಲ್ಲಿ ಆ ತನ್ವಿ ಜೊತೆ. ನನಗಂತೂ ಕೇಳಿಸ್ಕೊಬಿಟ್ರೆ ಒಂದು ಗಂಟೆಗಟ್ಟಲೆ ಮಾತಾಡ್ತಾ ಇರ್ತಾನೆ. ನಾನು ಮಾತಾಡ್ತಾ ಇದ್ದಿದ್ದು ಇವತ್ತು ಅವನು ಮಾಡ್ತಾ ಇದ್ದಾನೆ ಅಂತಂದರೆ ಯಾರಿಗೆ ಸಹಿಸ್ಕೊಳಕ್ಕಾಗುತ್ತೆ? ಏನು ಮಾಡೋದು? ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ ನನಗೆ. ಅಣ್ಣ ಬಾರೋ, ಇಲ್ಲಿ ಕೂತ್ಕೊಂಡಿದ್ಯಾ? ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಏನಿಲ್ಲ ಕಣಮ್ಮ, ಹಿಂಗೆ ಬೇಜಾರು, ಸುಮ್ಮನೆ ಕೂತ್ಕೊಂಡೆ. ಅಣ್ಣ ನೀನು ಯಾಕೋನೋ ಬೆಳಗ್ಗೆಯಿಂದ ತಿಂಡಿ ಊಟ ಎಲ್ಲ ಹಿಂಗೆ ಬಿಟ್ಟು ಏನೋ ಯೋಚನೆ ಮಾಡ್ತಾ ಇದೆಯಾ, ನನಗೆ ಗೊತ್ತು. ನೀನೇನು ಯೋಚನೆ ಮಾಡ್ತಾ ಇದೆಯಾ ಅಂತ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಕ್ಕೆ ಯೋಚನೆ ಮಾಡ್ತೀಯಾ? ಬಿಟ್ಟಾಕ್ಬಿಡು. ಒಳ್ಳೆ ಹುಡುಗಿನ ತಂದು ಮದುವೆ ಮಾಡ್ತೀವಣ್ಣ ನಿನಗೆ. ಬಿಟ್ಟಾಕ್ಬಿಡು. ನೀನು ಏನು, ನಾ ಒಳ್ಳೆ ಹುಡುಗಿ ಹುಡುಕ್ತೀವಿ, ಅದನ್ನೇನಕ್ಕೆ ತಲೆ ಕೆಡಿಸ್ಕೊಂತೀಯ ನೀನು? ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ. ಒಳ್ಳೆ ಹುಡುಗಿನ ಮದುವೆ ಆಗಿ ಇನ್ನೂ ಅವಳ ಕಣ್ಣೆದಾಗ ಇನ್ನೂ ಚೆನ್ನಾಗಿರೋದು ನೋಡ್ಬೇಕು. ಅವಳು ಪಶ್ಚಾತ್ತಾಪ ಪಡಬೇಕು. ಏನಪ್ಪ ಇಂಥ ಹುಡುಗರು ಮಿಸ್ ಮಾಡ್ಕೊಂಡಲ್ಲಪ್ಪ, ನಾನು ಇಂಥ ಹುಡುಗನ ಜೊತೆ ನಾನು ಹಿಂಗಿರ್ಬೋದಾಗಿತ್ತು ಅಂತ ಅವಳು ಅಂದ್ಕೋಬೇಕು. ನೀನು ಅದನ್ನು ಬೇಜಾರ ಮಾಡ್ಕೊಂಡು ಮನಸ್ಸಿಗೆ ತಗೊಂಡು ನೀನು ಕೊರಗು ಬೇಡ, ಸುಮ್ಮನಿದ್ದು ಬಿಡು. ಅಲ್ಲ, ಅವಳಿಗೆ ಹೆಂಗಾದ್ರೂ ಮರೆಯೋದಕ್ಕೆ ಮನ್ಸು ಬಂತು, ಅವಳು ಹೆಂಗಾದ್ರೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ಲು ಅಂತ ಅದೆಲ್ಲ ಯೋಚನೆ ಬರುತ್ತೆ ಗೊತ್ತಾ. ಹೆಂಗೆ ಹೇಳೋಳು ಅಂದರೆ ನನ್ನ ಜೊತೆ ಇದ್ದಾಗ ಈ ಎರಡು ದೇಹ ಒಂದೇ ಜೀವ ಅಂತ ಹೇಳೋಳು. ಹೆಂಗೆಲ್ಲ ಮಾತಾಡೋಳು ನನ್ನ ಜೊತೆ ಇದ್ದಾಗ. ಶರತ್, ನಿನ್ನ ಮಾತ್ರ ನಾನು ಯಾವತ್ತೂ ಬಿಟ್ಕೊಡಲ್ಲ, ನನ್ನ ಜೀವನದಲ್ಲಿ ಯಾವತ್ತೂ ನಾನು ಬಿಟ್ಟಿರೋದಿಲ್ಲ, ನಾನು ಯಾವತ್ತೂ ನಿನ್ನಿಂದ ದೂರ ಆಗ್ತೀನೋ ಅವತ್ತು ನಾನೇ ಇಲ್ಲ. ಅಯ್ಯೋ ಎಂತೆಂಥ ಮಾತುಗಳು, ಅದೆಲ್ಲ ಮೋಸದ ಮಾತು. ಮೋಸ ಮಾಡೋಕ್ಕಾಗಿ ಯಾಕೆ ಈ ರೀತಿ ಮಾತಾಡಿದ್ಲು ಅಂತ ಅದನ್ನೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ. ಅವಳು ಮಾತಾಡಿರೋಂಥ ಮಾತುಗಳು ಎಲ್ಲ ನನಗೆ ಮನಸ್ಸಿಗೆ ಬೇಜಾರಾಗ್ತೈತೆ. ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ಯಾವ ಥರ ಮಾತಾಡ್ತಿದ್ಲು, ಯಾವ ಥರ ನನಗೆ ಮೋಸ ಮಾಡೋದ್ಲು ಅಂತ ಅನ್ನಿಸ್ತೈತೆ ಕಣಮ್ಮ. ಏನು ಮಾಡೋದು ಬಿಡು. ಅದನ್ನೆಲ್ಲ ನೆನೆಸ್ಕೊಬಿಟ್ರೆ ಭಾಳ ಬೇಜಾರಾಗ್ತೈತೆ. ಬೇಜಾರು ಮಾಡ್ಕೊಬಿಡು. ಯಾಕೆ ಬೇಜಾರು ಮಾಡ್ಕೊಂತೀಯ? ಮರ್ತು ಬಿಡು. ನೀನು ಹಂಗೆ ಅಂತ ತಿಳ್ಕೊಂಡು ಮರ್ತು ಬಿಡು. ಒಳ್ಳೆ ಹುಡುಗಿನ ನೋಡ್ತೀವಿ ನಾವು. ನೀನು ನೋಡ್ಬೇಕಾ? ನಾನು ಸೆಟಪ್ ಮಾಡ್ಕೊಂಡು ಕೊಡ್ತೀನಿ ನಾನೆಲ್ಲ. ನೀನು ಒಪ್ಕೊ ಅಷ್ಟೇ. ನಿನಗೇನು ಮದುವೆ ಆಗಲ್ವ ಅಂತ ಅಂದ್ಕೊಂಡಿದೀಯ ನೀನು? ಅದಕ್ಕಿಂತ ಚೆನ್ನಾಗಿರೋ ಹುಡುಗಿನೇ ಮದುವೆ. ಈಗ ಎಲ್ಲರೂ ಹಣ ಇಷ್ಟಪಟ್ಟವ್ರನ್ನೇ ಮದುವೆ ಆಗ್ಬೇಕಂತ ಏನು ರೂಲ್ಸ್ ಇಲ್ಲ. ಇಷ್ಟಪಟ್ಟಿರೋರೇ ಸಿಗ್ತಾರೆ ಅಂತ ಅಂದ್ಕೊಂಡು ಯಾರೂ ಇಷ್ಟಪಡಲ್ಲ. 100ಕ್ಕೆ 50% ಮದುವೆ ಆದರೆ 50% ಮದುವೆ ಆಗಲ್ಲ. ಅದನ್ನು ಬಿಟ್ಟಾಕ್ಬಿಡು. ನನ್ನ ಹಣೆ ಬರದಲ್ಲಿ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನಾಗ್ಬಿಡು. ಏನಾದರೂ ಮಾಡ್ಕೊಂಬ್ಲೇಳು. ಈಗ ನಾವೇನಾದ್ರೂ ಇವಾಗ ಮಾತಾಡೋಕೆ ಹೋದರೆ ಸುಮ್ಮನೆ ಕಿರಿಕಾಗುತ್ತೆ. ಕಿರಿಕ ಬೇಡ. ಸುಮ್ಮನೆ ಏನು ಕಿರಿಕ್ ಮಾಡಿಕೊಂಡು ಅವಳು ಚೆನ್ನಾಗಿದ್ದಾಳೆ ಅಂದಮೇಲೆ ನಾವು ಅವಳಿಗಿನ್ನೂ ಚೆನ್ನಾಗಿದ್ದೀವಿ ಅನ್ನೋ ಥರ ತೋರಿಸ್ಕೋಬೇಕು. ನಾವೇನು ಅವಳ ಬಗ್ಗೆ ಯೋಚನೆ ಮಾಡಲ್ಲ, ಕೇರ್ ಮಾಡಲ್ಲ ಅಂತ ತೋರಿಸ್ಕೋಬೇಕು. ನಾವಿಲ್ಲ ಅವಳ ಬಗ್ಗೆನೇ ಕೊರ್ಕೊಂಡು ಕೂತ್ಕೊಂಡಿದ್ದೀವಿ ಅಂತಂದರೆ ಅವಳು ಇನ್ನೂ ಬಿಲ್ಡಪ್ ಜಾಸ್ತಿ ಆಗುತ್ತೆ. ಇನ್ನೂ ಅವಳಿಗೆ ಥರ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅವಳಿಗೆ. ನಾನೇನು ಯಾರಿಗಿನ್ನ ಏನು ಕಡಿಮೆ ಇಲ್ಲ ಅನ್ನೋ ಥರ ಇನ್ನೂ ಜಾಸ್ತಿ ಬಿಲ್ಡಪ್ ಕೊಡ್ತಾಳೆ ಅವಳು. ಅದು ಸರಿನೇ, ನಾನು ಹಂಗೆ ಅಂದ್ಕೊಂತೀನಿ. ಆದ್ರೂ ಮಾತಾಡಿರೋ ಮಾತುಗಳು ಅದೆಲ್ಲ ನಾನು ನೆನೆಸ್ಕೊಬಿಟ್ರೆ ಭಾಳ ಬೇಜಾರಾಗುತ್ತೆ. ಬಿಡ ಮತ್ಲಾಗ ಹೋಗ್ಲಿ. ಅಣ್ಣ ನೋಡಿ, ಅವಳ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಅವಳ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅವನು ಊಟ ತಿಂಡಿ ಎಲ್ಲ ಮಾಡ್ತಾಯಿಲ್ಲ. ಭಾಳ ಯೋಚನೆ ಮಾಡ್ತಾ ಇದ್ದಾನೆ. ಭಾಳ ನನ್ನ ಜೊತೆಗಿದ್ದಾಗ ಹೆಂಗೆಲ್ಲ ಮಾತಾಡಿದ್ಲು, ಹೆಂಗೆಲ್ಲ ಪ್ರಾಮಿಸ್ ಮಾಡಿದ್ಲು, ಹೆಂಗೆಲ್ಲ ಇದ್ಲು. ಅವಳು ಉದ್ಧಾರ ಆಗಲ್ಲ. ನಮ್ಮ ಅಣ್ಣನ ಬಿಟ್ಟು ಹೋಗಿದ್ದಾಳೆ ಅಂತಂದರೆ ಅವಳು ಉದ್ಧಾರನೇ ಆಗಲ್ಲ. ನಮ್ಮ ಅಣ್ಣನ ಮುಂದೆನೇ ಅವರಿಬ್ಬರು ಹಾಳಾಗಿ ಹೋಗ್ತಾರೆ ಅಷ್ಟೇ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.